ಶಾಲೆಯ ಶಿಕ್ಷಕನಾದ ಪುಟಾಣಿ ಕೃಷ್ಣ. ಒಂದು ದಿನ ಪುಟಾಣಿ ಕೃಷ್ಣನು ಶಾಲೆಯ ಶಿಕ್ಷಕನಾಗಿ ಬಂದುಬಿಟ್ಟ. ಮಕ್ಕಳಿಗೆ ತುಂಬ ಖುಷಿಯಾಯಿತು. ಶಿಕ್ಷಕನಾದ ಕೃಷ್ಣನು ಕ್ಲಾಸಿಗೆ ಬಂದ ಕೂಡಲೇ ಕೃಷ್ಣ ಹೇಳ್ತಾನೆ, ನಮಸ್ಕಾರ ಮಕ್ಕಳೇ, ನಾನು ನಿಮ್ಮ ಹೊಸ ಟೀಚರ್. ನನ್ನ ಹೆಸರು ಕೃಷ್ಣ. ನನ್ನ ಜೊತೆ ಸರಿಯಾಗಿ ಓದಬೇಕು, ಅರ್ಥ ಆಯ್ತಾ ಅಂತಾರೆ. ಮಕ್ಕಳು ಆಯಿತು ಸರ್ ಅಂತಾರೆ. ಪಾಠ 1 ಗಣಿತ. ಕೃಷ್ಣ ಹೇಳ್ತಾರೆ, ನೋಡ್ರಿ, ಒಂದು ಬಾಟಲ್ನಲ್ಲಿ ಹಾಲು ಎಷ್ಟು ಲೀಟರ್ ಬರುತ್ತೆ ಅಂತಾರೆ. ಅದಕ್ಕೆ ವೀಣಾ, ಸರ್, ಹಾಲಿನ ಬಾಟಲ್ ಕೊಟ್ಟರೆ ನಾನು ಕುಡಿಯೋಕ್ಕೆ ಸಿದ್ಧ ಸರ್ ಅಂತ ತರಲೆ ಮಾಡ್ತಾಳೆ. ಪಾಠ 2 ವಿಜ್ಞಾನ. ಕೃಷ್ಣ ಹೇಳ್ತಾನೆ, ಹೇಳಿ ನೋಡ್ರಿ, ಆಕಾಶಕ್ಕೆ ಏಕೆ ನೀಲಿ ಬಣ್ಣ ಬರುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ರಮೇಶ್ ಅನ್ನೋ ಹುಡುಗ, ಗುರೂಜಿ, ಕಪ್ಪು ಬಣ್ಣಕ್ಕೆ ಪೇಂಟ್ ಕಡಿಮೆ ಆಗಿರುತ್ತೆ, ಅದಕ್ಕೆ ನೀಲಿ ಬಣ್ಣ ಇದೆ ಅಂತಾನೆ. ಪಾಠ 3 ಇತಿಹಾಸ. ಕೃಷ್ಣ ಹೇಳ್ತಾನೆ, ಮಕ್ಕಳೇ, ಮಹಾಭಾರತದಲ್ಲಿ ಕೌರವರು ಎಷ್ಟು ಜನ ಇರ್ತಾರೆ ಅಂತ. ಅದಕ್ಕೆ ರವಿ ಅನ್ನೋ ಹುಡುಗ ಹೇಳ್ತಾನೆ, ಗುರೂಜಿ, 100 ಕೌರವರು, ಆದರೆ ನಮ್ಮ ಕ್ಲಾಸಿನಲ್ಲಿ 50 ಜನ ಮಾತ್ರ ಇರೋದು. ಕೌರವರಿಂದ ಕೇವಲ 1000 ಬರುತ್ತೆ ಅಂತಾನೆ. ಕ್ಲಾಸಿನ ಅಂತ್ಯ ಹೇಗಿರುತ್ತಪ್ಪ ಅಂದರೆ, ಕೃಷ್ಣ, ನೋಡ್ರಿ ಮಕ್ಕಳ, ಚೆನ್ನಾಗಿ ಓದಬೇಕು, ಆದರೆ ಜೀವನದಲ್ಲಿ ಖುಷಿಯಾಗಿರಬೇಕು. ಜಾಣ್ಮೆಯಿಂದ ಇದ್ದರೆ ಯಾವ ಪಾಠವೂ ಕಷ್ಟ ಇರಲ್ಲ. ಮಕ್ಕಳು ಹೇಳ್ತಾರೆ, ಸರಿ ಸರ್, ನಮ್ಮ ಜೊತೆ ಹಾಲು ಕುಡಿ ಬರ್ರಿ ಸರ್